ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಂತಹ ಬಿಚ್ಚಾಲಿ ಅಥವಾ ಬಿಚ್ಚಾಲೆಯ ಸ್ಥಳದ ಕುರಿತು ಇಂದಿನ ದಿನದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಚ್ಚಾಲಿ ಅಥವಾ ಬಿಚ್ಚಾಲೆ ರಾಯಚೂರು ಜಿಲ್ಲೆಯ ತುಂಗಭದ್ರಾ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿ. ಇಡೀ ದೇವಾಲಯದ ಆವರಣವು ನೆಲಮಟ್ಟದಿಂದ 6ರಿಂದ 8 ಅಡಿ ಕೆಳಗೆ ಇದೆ ಮತ್ತು ಯಾವುದೇ ಭಕ್ತರು ಈ ಮೆಟ್ಟಿಲುಗಳನ್ನು ಇಳಿಯಬೇಕಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಮುಖ್ಯ ದೇವಾಲಯ ಸೇರಿದಂತೆ ಯಾವುದೇ ಉಪದೇವಾಲಯಗಳಿಗೆ ಚಾವಣಿ ಇಲ್ಲ ಮತ್ತು ಹೆಚ್ಚಿನ ಉಪದೇವಾಲಯಗಳು ಕಬ್ಬಿಣದ ಸುತ್ತ ಆವರಣಗಳಲ್ಲಿವೆ. ಮೊದಲ ಉಪದೇವಾಲಯವು ಗಣಪತಿಯನ್ನು ನಾಗದೇವತೆಯೊಂದಿಗೆ ದೊಡ್ಡ ಮರದ ಕೆಳಗೆ ಇರಿಸಲಾಗಿರುವ ಒಂದು ದೇವಾಲಯವಾಗಿದೆ. ಅದರ ಹತ್ತಿರ ನಾಗಲೋಗಂ ಇದೆ. ಇಲ್ಲಿ ಹಲವಾರು ಮೆಟ್ಟಿಲುಗಳಂತಹ ರಚನೆಯನ್ನು ನಿರ್ಮಿಸಲಾಗಿದೆ ಮತ್ತು 108 ಸರ್ಪಚಿತ್ರಗಳನ್ನು ಅಚ್ಚುಕಟ್ಟಾಗಿ ಕೆತ್ತಲಾಗಿದೆ. ಅದರ ಪಕ್ಕದಲ್ಲಿ ಸೂರ್ಯ ಭಗವಾನ್ ಮತ್ತು ಅವರ ಪತ್ನಿಯರಾದ ಉಷಾ ಮತ್ತು ಪ್ರತ್ಯುಷರ ಕೆಲವು ವಿಗ್ರಹಗಳಿವೆ. ಭಗವಾನ್ ಲಕ್ಷ್ಮೀ ಉಗ್ರ ನರಸಿಂಹಸ್ವಾಮಿ ಮತ್ತೊಂದು ಉಪದೇವಾಲಯದಲ್ಲಿ ಕಂಡುಬರುತ್ತಾರೆ ಮತ್ತು ಕೆಲವು ನಾಗದೇವತೆಗಳ ವಿಗ್ರಹಗಳನ್ನು ಪ್ರತ್ಯೇಕವಾಗಿ ಇರಿಸಲಾಗಿದೆ. ಒಂದು ಶಿವಲಿಂಗವಿದೆ ಮತ್ತು ಅದರ ಎದುರು ನಂದಿ ಭಗವಾನ್ ಮತ್ತು ದೈವಿಕ ಪಾದಗಳಿವೆ. ಬೃಂದಾವನ ಎಂದು ಕರೆಯಲ್ಪಡುವ ಮುಖ್ಯ ದೇವಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಯ ಕಲ್ಲಿನ ರಚನೆಯನ್ನು ಹೊಂದಿದೆ. ಮುಖ್ಯ ದೇವಾಲಯದ ಹೊರಗೆ ರಾಹುಕೇತು ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳಿವೆ. ಈ ದೇವಾಲಯದ ಹಿಂದಿನ ಕಥೆ ಏನೆಂದರೆ, ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಮಂತ್ರಾಲಯದಲ್ಲಿರುವ ಬೃಂದಾವನವನ್ನು ಪ್ರವೇಶಿಸಿದರು ಮತ್ತು ಇದು ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರ ಅನುಪಸ್ಥಿತಿಯಲ್ಲಿ ಸಂಭವಿಸಿತು. ಈ ಘಟನೆಯ ನಂತರ ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಯ ಬಲವಾದ ಪ್ರವಾಹದ ಹೊರತಾಗಿಯೂ ಈಜುವುದನ್ನು ಒಂದು ಗುರಿಯನ್ನಾಗಿ ಮಾಡಿಕೊಂಡು ಮತ್ತು ಮಂತ್ರಾಲಯ ಬೃಂದಾವನವನ್ನು ಪ್ರತಿದಿನ ಭೇಟಿ ಮಾಡುತ್ತಿದ್ದರು. ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಒಟ್ಟಿಗೆ ಕಳೆದಿದ್ದರಿಂದ ರಾಘವೇಂದ್ರ ಸ್ವಾಮಿಯವರಿಗೆ ತುಂಬ ಹತ್ತಿರವಾಗಿದ್ದರು. ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಕನಸಿನಲ್ಲಿ ಬಂದು ಬಿಚ್ಚಾಲೆಯಲ್ಲಿ ಅವರಿಬ್ಬರು ಹಲವಾರು ವರ್ಷಗಳ ಕಾಲ ಒಟ್ಟಿಗೆ ಕುಳಿತಿದ್ದ ಸ್ಥಳದಲ್ಲಿ ಬೃಂದಾವನವನ್ನು ನಿರ್ಮಿಸಲು ಸೂಚಿಸಿದರು ಎಂದು ನಂಬಲಾಗಿದೆ. ಆದ್ದರಿಂದ ಬಿಚ್ಚಾಲೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಈ ಬೃಂದಾವನವನ್ನು ನಿರ್ಮಿಸಲು ಅಪ್ಪಣ್ಣಾಚಾರ್ಯರು ಹಲವಾರು ಶ್ರಮವನ್ನು ತೆಗೆದುಕೊಂಡರು. ಇದು ಒಂದೇ ಏಕಶಿಲಾಕಲ್ಲಿನಿಂದ ನಿರ್ಮಿಸಲಾದ ಏಕೈಕ ಏಕಶಿಲಾ ಬೃಂದಾವನವಾಗಿದೆ. ಈ ಆವರಣದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಮಂತ್ರಗಳನ್ನು ಬೋಧಿಸುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಬಣ್ಣದ ವಿಗ್ರಹವಿದೆ. ಅದರ ಹತ್ತಿರದಲ್ಲಿ ಆ ದಿನಗಳಲ್ಲಿ ಅವರು ಬಳಸುತ್ತಿದ್ದ ರುಬ್ಬುವ ಕಲ್ಲು ಇದೆ. ಹಾಗೆಯೇ ಶ್ರೀ ಬಿಚ್ಚಾಲಮ್ಮನ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಇಲ್ಲಿ ಕಂಡುಬರುವ ಇಬ್ಬರು ಪುರೋಹಿತರು ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ದೇವಾಲಯದ ಹಿಂದಿನ ಕಥೆಯನ್ನು ವಿವರಿಸುತ್ತಲೇ ಇರುತ್ತಾರೆ. ದೇವಾಲಯವು ತನ್ನದೇ ಆದ ಅಡುಗೆ ಮನೆಯನ್ನು ಹೊಂದಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಅನ್ನದಾನವನ್ನು ಮಾಡಲಾಗುತ್ತದೆ. ಭಕ್ತರು ಕುಳಿತು ಅನ್ನದಾನವನ್ನು ತಿನ್ನಲು ಸಾಕಷ್ಟು ಸ್ಥಳವಿದೆ. ಅವರು ಕೆಲವು ಗೋವುಗಳನ್ನು ಪೋಷಿಸುವ ಗೋಶಾಲವಿದೆ. ಭಕ್ತರ ಅಗತ್ಯಗಳನ್ನು ಪೂರೈಸಲು ಕೆಲವು ಅಂಗಡಿಗಳಿವೆ. ದೇವಾಲಯದ ಸಮಯ ಬೆಳಗ್ಗೆ 7ರಿಂದ ಸಂಜೆ 6ರ ತನಕ. ಮಂತ್ರಾಲಯದಿಂದ ಬಿಚ್ಚಾಲೆಗೆ ಇರುವ ದೂರ 21 ಕಿಲೋಮೀಟರ್ಗಳು. ರಾಯಚೂರಿನಿಂದ ಬಿಚ್ಚಾಲೆಗೆ 36 ಕಿಲೋಮೀಟರ್ ದೂರವಿದೆ.
ಕರ್ನೂಲ್ನಿಂದ ಬಿಚ್ಚಾಲೆಗೆ ಇರುವ ದೂರ 101 ಕಿಲೋಮೀಟರ್. ಮಹಾನಂದಿಯಿಂದ ಬಿಚ್ಚಾಲೆಗೆ ಇರುವ ದೂರ 195 ಕಿಲೋಮೀಟರ್. ನೀವು ಕೂಡ ಮಂತ್ರಾಲಯಕ್ಕೆ ಹೋದಾಗ ರಾಯರ ದರ್ಶನ ಮಾಡಿದ ಬಳಿಕ ಬಿಚ್ಚಾಲೆ ಕ್ಷೇತ್ರವನ್ನು ಕೂಡ ಭೇಟಿ ನೀಡಿ. ಬಿಚ್ಚಾಲೆಯಲ್ಲಿರುವ ರಾಯರ ಮಹಿಮೆ ಅಪಾರ. ನೋಡಿದರೆಲ್ಲ ವೀಕ್ಷಕರೇ, ಬಿಚ್ಚಾಲೆಯನ್ನು ಕುರಿತು ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.